ಹಾಯ್ ನಮಸ್ತೆ. ಇವತ್ತು ತಮ್ಲೈನ್ ನೋಡಿರೋ ಪ್ರಕಾರ ಸುಖ, ಸಂಪತ್ತು, ಸಮೃದ್ಧಿ, ಶಾಂತಿ ಮತ್ತು ಆರೋಗ್ಯ ಮನೇಲಿ ನೆಲೆಸ್ಬೇಕಾದ್ರೆ ಯಾವ ರೀತಿ ದೀಪ ಹಚ್ಚೋದಂತ ನೋಡೋಣ. ಸೋಮವಾರ ಸ್ವಲ್ಪ ಅಕ್ಕಿ ಕಾಳು ಎಣ್ಣೆಯಲ್ಲಿ ಹಾಕಿ ಹಚ್ಚಿ, ಶಿವನ ಕೃಪೆ ನಮ್ಮ ಮೇಲೆ ಸದಾ ಇರುತ್ತೆ, ಧಾನ್ಯಗಳ ಕೊರತೆ ಆಗಲ್ಲ. ಮಂಗಳವಾರ 2 ಲವಂಗ ಹಾಕಿ ಹಚ್ಚಿ, ಹನುಮಂತನ ಕೃಪೆ ನಮ್ಮ ಮೇಲೆ ಸದಾ ಇರುತ್ತೆ, ಭಯ ಮತ್ತು ಸಂಕಟ ದೂರ ಆಗುತ್ತೆ. ಬುಧವಾರ ಸ್ವಲ್ಪ ಅರಿಶಿನ ಹಾಕಿ ಹಚ್ಚಿ, ಗಣೇಶನ ಕೃಪೆ ನಮ್ಮ ಮೇಲಿದ್ದು ವಿಘ್ನಗಳು ದೂರ ಆಗುತ್ತೆ, ಕೆಲಸಗಳು ಬೇಗ ನೆರವೇರುತ್ತೆ. ಗುರುವಾರ ಅಕ್ಕಿ ಮತ್ತು ಅರಿಶಿನ ಹಾಕಿ ಹಚ್ಚಿ, ಇದು ಗುರುಬಲ ಹೆಚ್ಚುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಉತ್ತಮ ಆಗುತ್ತೆ. ಮತ್ತು ಶುಕ್ರವಾರ ಲವಂಗ ಮತ್ತು ಅಕ್ಕಿ ಹಾಕಿ ಹಚ್ಚಿ, ಇದರಿಂದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ಮನೇಲಿ ನೆಲೆಸಿರುತ್ತೆ, ಐಶ್ವರ್ಯ ಮತ್ತು ಸಂಪತ್ತು ಸಮೃದ್ಧಿ ನೆಲೆಸುತ್ತೆ. ಮತ್ತು ಶನಿವಾರ ಕಪ್ಪೆಳ್ಳು, ನನ್ನ ಹತ್ರ ಕಪ್ಪೆಳ್ಳು ಇರಲಿಲ್ಲ, ಬಿಳಿ ಎಳ್ಳು ಹಾಕಿದ್ದೀನಿ, ಕಪ್ಪೆಳ್ಳು ಮತ್ತು ಇದು ಲವಂಗ ಹಾಕಿ ಹಚ್ಚಿ, ಇದರಿಂದ ಕೆಟ್ಟ ದೃಷ್ಟಿ ಮತ್ತು ಸಂಕಟ ದೂರ ಆಗುತ್ತೆ. ಮತ್ತು ಭಾನುವಾರ ಸ್ವಲ್ಪ ಕುಂಕುಮ ಹಾಕಿ ಹಚ್ಚಿ, ಇದರಿಂದ ಸೂರ್ಯದೇವನ ಕೃಪಾ ಕಟಾಕ್ಷ ನಮ್ಮ ಮೇಲಿದ್ದು ಶಕ್ತಿ ಮತ್ತು ಯಶಸ್ಸು ದೊರಕುತ್ತೆ. ಈ ಥರ ನಾವು ಮನೆಯಲ್ಲಿ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ದೀಪ ಹಚ್ತಾ ಬಂದರೆ ನಮ್ಮ ಮನೇಲಿ ಸದಾ ಸುಖ, ಸಂತೋಷ, ಸಂಪತ್ತು, ಸಮೃದ್ಧಿ, ಶಾಂತಿ ಮತ್ತು ಆರೋಗ್ಯ ನಿಜವಾಗ್ಲೂ ನೆಲೆಸುತ್ತೆ. ಇದೊಂದು ಸತಿ ನೀವು ಹಾಕಿ ಹಚ್ಚಿದ ಮೇಲೇ ನಿಮ್ಗೆ ಅದ್ರ ರಿಸಲ್ಟ್ಸ್ ಗೊತ್ತಾಗೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮ್ಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.